ಈ ಶರೀರವನ್ನು ಬಿಟ್ಟು ಮುಕ್ತಿಯನ್ನ ಪ್ರಾಪ್ತಿ ಮಾಡ್ಕೊತಾನೋ ಅಂತ. ಅದಕ್ಕೆ ಏಕರು ನಾನು ಕೂಡ ನಿನ್ನ ಧ್ಯಾನ ಮಾಡತಾನೆ, ನೀವು ಸ್ತುತಿ ಮಾಡತಾನೆ, ಈ ಸಂಸಾರಪಿ ಶರೀರದಿಂದ ನಾನು ಕೂಡ ಪಾರ ಅಂತೇಳಿ ಈ ಅರಿಗೆ ಓಂ ರೀ ಹೇ ಪ್ರಭು, ಯಾವ ಪ್ರಕಾರ ಯಾವ ಜೀವ ಎಲ್ಲಿ ಇರ್ತದಲ್ಲ ಅದರೊಳಗೆ ರುಚಿ ಅನಿಸ್ತದೆ. ಯಾವ ಜೀವ ಎಲ್ಲಿ ಇರ್ತದಲ್ಲ ಅದಕ್ಕೆ ಅಲ್ಲೇ ರುಚಿ ಅನಿಸ್ತದೆ. ಅನ್ಸತ್ತೆ ಯಾರು ಮೊಬೈಲ್ ನೋಡ್ಬೇಕು ನೋಡಿದ್ರೆ, ಯಾರು ಸೀರಿಯಲ್ ನೋಡ್ಬೇಕಾದ್ರೆ ಸೀರಿಯಲ್ ನೋಡ್ಬೇಕು ಅನ್ಸತ್ತೆ. ಯಾವ್ಯಾವ ಸೀರಿಯಲ್ ರೀ ಪಂಡಿತರ ಏನ್ ಜಯಕ ಟಿವಿ ಐತಿ ಮನ್ಯಾಗ ಐತಲ್ಲ. ಸಾಯಂಕಾಲ ಮಧ್ಯಾಹ್ನ 4 ಗಂಟೆ 3:30 ಚಲುವಾದ ರಾತ್ರಿ 9 ಗಂಟೆ ಮಣ್ಣ ಬರ್ತಾವ. ಯಾವ ಬರ್ತಾವ್ರಿ? ಯಾವ ಬರ್ತಾವ್ರಿ? ಯಾವ ಬರ್ತಾವ್ರಿ? ಸಂಗೀತಕ್ಕ ನಾನು ನಿಮ್ಮ ಮನೆಯಲ್ಲಿ ಹೇಳಿದ್ನ ಅದು ವಾಸ್ತವಾಯ್ತು ಬಿಡುವ. ಯಾವ ಬರ್ತಾವ್ರಿ? 1 2 10 15 ಬರ್ತಾವ. ಮತ್ತೆ ರಿಪೀಟ್ ಆಗ್ತಾವ. ಅಂದ್ರ ನಾ ದಿನ ಸೀರಿಯಲ್ ನೋಡಾಕತ್ತೀನಿ ಅಂದ್ರ ಅದನ್ನ ನೋಡ್ಬೇಕು ಅನ್ಸತಿ. ಆ ಧಾರಾವಾಹಿ ನೋಡಾಕತ್ತೀನಿ ಅಂದ್ರ ದಿನ ನೋಡ್ಬೇಕು ಅನ್ಸತಿ. ಯಾಕಂದ್ರ ಯಾ ಜೀವ ಎತ್ತರವಾಗಿರ್ತಲ್ಲ ಅದು ಅದನ್ನೇ ಮಾಡ್ಬೇಕನ್ಸತಿ. ಅಲ್ಲಿ ಆನಂದ ಅನ್ಸತಿ, ಅದಕ್ಕೆ ರುಚಿ ಅನ್ಸತಿ. ಆ ಜೀವ ಅದನ್ನೇ ಮಾಡ್ತತಿ. ಹೇಳ್ತಿರುವ ನೀವು ಅಂತ ಆನಂದವಾಗಿದ್ದೀರಿ, ಅಂತ ಜ್ಞಾನವಾಗಿದ್ದೀರಿ. ಅದಕ್ಕೆ ಈ ಸಂಸಾರಕ್ಕೆ ಸಂಗ್ರ ನಿಮ್ಗೆ ಆನಂದ ಅನ್ಸಲಿಲ್ಲ, ನೀವು ನಿಮ್ಮ ಧ್ಯಾನ ಮಾಡಿ ಆ ಸುಖ ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳಿ. ಅಂತ ಧ್ಯಾನ ಮಾಡೋದು ನಂದು ಪ್ರಾಪ್ತಿಯಾಗಿ ಅಂತೇಳಿ ಹೇಳಿ